ಈಗ ನನಗೆ ರನ್ಯಾ ರಾವ್ ಅವರು ಅವ್ರಿಗೆ ಅಲ್ವಾ ಪರಮೇಶ್ವರ್ ಅವರ ಸಂಸ್ಥೆಯಿಂದ 40 ಲಕ್ಷ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರ, ನನಗೆ ಗೊತ್ತಿಲ್ಲ ಅಲ್ವಾ? ಹಾಂ, ರನ್ಯಾ ಇಡಿ ಅವರು ಇರಲಿ, ರನ್ಯಾ ರಾವ್ ಅವ್ರ ಕಡೆಯಿಂದ ಅವ್ರ ಸಂಸ್ಥೆಗೆ ಏನಾದರೂ ತಗೊಂಡಿದ್ರೆ ತಪ್ಪಾಗುತ್ತೆ. ಇವರು ಕೊಟ್ಟಿದ್ರೆ ಏನೋ ನನಗೆ ಗೊತ್ತಿಲ್ಲ ವಿಚಾರ, ಕೊಟ್ಟಿದ್ರೆ ಸಾಲ್ವಾಗಿ ಕೊಟ್ಟಿರ್ಬೋದು, ನನಗೆ ವಿಚಾರ ಗೊತ್ತಿಲ್ಲ. ಆಮೇಲೆ ಕಳೆದ 11 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಇಡಿನ ದುರ್ಬಳಕೆ ಮಾಡಿಕೊಂಡಷ್ಟು ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಸುಮಾರು 70 ವರ್ಷ ಯಾರೂ ಕೂಡ ಮಾಡಿರಲಿಲ್ಲ, 67 ವರ್ಷ ಅಲ್ವಾ? IT ಅಷ್ಟೇ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಆಮೇಲೆ CBI ಅದನ್ನು ಕೂಡ ದುರುಪಯೋಗ ಮಾಡ್ಕೊಂಡಿದ್ದಾರೆ. ನೋಡಿ, ಛಗನ್ ಭುಜಬಲ್ಗೆ ಅಷ್ಟೆಲ್ಲ ಬೈತಾ ಇದ್ರಲ್ಲ ಇವರು, ನೆನ್ನೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಬಿಟ್ರು, ಅವ್ರ ಮೇಲೆ ಕೇಸ್ ಇಳಿತು, ಎಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಯಾರು ನಮ್ಮ ಅಜಿತ್ ಪವಾರ್ ಇರ್ಬೋದು, ಅಥವಾ ಈಗ ಅಸ್ಸಾಮಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾರಲ್ಲ ಅವ್ರ ಮೇಲೆ, ಆಮೇಲೆ ಸುವೇಂದ್ರು ಅಧಿಕಾರಿನ ವೆಸ್ಟ್ ಬೆಂಗಾಲು, ಇವ್ರ ಮೇಲೆಲ್ಲ ಅಲಿಗೇಷನ್ಸ್ ಇತ್ತು. ಆ ಥರ 100 ಜನ, ಚವಾಣ್ ಮೊನ್ನೆ ಸೇರಿಕೊಂಡ್ರಲ್ಲ ಅವ್ರ ಪಕ್ಷಕ್ಕೆ, ಚೀಫ್ ಮಿನಿಸ್ಟರು, ಈ ಥರ ಒಂದು 100 ಜನ ರಾಜಕಾರಣಿಗಳು, ಅದರಲ್ಲಿ ವಿಪಕ್ಷದಲ್ಲಿದ್ದಂಥವ್ರನ್ನ, ಅವ್ರ ಮೇಲೆ ಅನೇಕ ಕೇಸುಗಳಿತ್ತು, ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಬಿಟ್ಟು. ಅಲ್ಲ, ಅದಕ್ಕೆ ಹೋಲಿಸ್ತಿಲ್ಲ ನಾನು. ಯಾವ ರೀತಿ IT-ನ, ED-ನ ಮತ್ತು CBI-ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮೋದಿಜಿಯವರ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಅವ್ರು ಇನ್ನೊಂದು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಆ ಪೇ ಮಾಡಿರೋದು ಇದೆಯಲ್ಲ ಹಣ, ಆ ಪೇ ಮಾಡಿರೋದ್ರ ಬಗ್ಗೆ ಇನ್ನೂ ದಾಖಲಾತಿಗಳು ಸಿಗ್ತಾ ಇಲ್ಲ, ನಾವು ಸರ್ಚ್ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲ, ನೀವು ಕೇಳಿದ್ದಕ್ಕೆ ನಾನು ಹೇಳಿದೆ ಅಷ್ಟೇ. ಪರಮೇಶ್ವರ್ ಕ್ಲೋಸ್ ಸರ್, ಅಷ್ಟೊಂದು ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿ ಪರಿಚಯ ಇರ್ಬೋದು, 40 ಲಕ್ಷ ಪರಿಚಯ ಇರ್ಬೋದು. ಅವ್ರ ತಂದೆನೂ ಕೂಡ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿ ಆಗಿದ್ದರು. ಅವರು ಮೊನ್ನೆ ಅವರ ಮಗನ ಮದುವೆ ಆಯಿತು, ಎಲ್ಲರೂ ಕೂಡ ಹೋಗಿದ್ರು, ವಿಪಕ್ಷದವರು ಬಂದಿದ್ದರು ಅಲ್ವಾ? BJP ಅವ್ರು ಬಂದಿರಲ್ಲ ಅವ್ರ ಮಗನ ಮದುವೆಗೆ, ರಾಮಚಂದ್ರ ಅವ್ರ ಮಗನ ಮದುವೆಗೆ ಹೋಗಿರ್ತಾರೆ, ಕರೆದಿರ್ತಾರೆ, ಹೋಗಿರ್ತಾರೆ ಅಷ್ಟೇ.